ಐಸಿಸಿ ಟಿ20 ವಿಶ್ವಕಪ್ ಟೂರ್ನಿಯಲ್ಲಿಂದು ಆಫ್ಘಾನಿಸ್ತಾನ ಹಾಗೂ ದಕ್ಷಿಣ ಆಫ್ರಿಕಾ ತಂಡಗಳು ಮುಖಾಮುಖಿಯಾಗಿದ್ದು ಟಿ20 ವಿಶ್ವಕಪ್ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಡಬಲ್ ಸೂಪರ್ ಓವರ್ ಪಂದ್ಯಕ್ಕೆ ಸಾಕ್ಷಿಯಾಗಿದೆ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ತಂಡವು ನಿಗದಿತ 20 ಓವರ್ಗಳಲ್ಲಿ 6 ವಿಕೆಟ್ ಕಳೆದುಕೊಂಡು 187 ರನ್ ಕಲೆ ಹಾಕಿತ್ತು. ಇನ್ನು ಗುರಿ ಬೆನ್ನತ್ತಿದ ಆಫ್ಘಾನಿಸ್ತಾನ ತಂಡವು ಕೊನೆಯ ಓವರ್ನಲ್ಲಿ ನಡೆದ ಹೈಡ್ರಾಮಾದ ನೆರವಿನಿಂದ 187 ರನ್ ಗಳಿಸಿ ಪಂದ್ಯವನ್ನು ಟೈ ಮಾಡಿಕೊಂಡಿತು. ಹೀಗಾಗಿ ಫಲಿತಾಂಶಕ್ಕಾಗಿ ಸೂಪರ್ ಓವರ್ ಮೊರೆ ಹೋಗಲಾಗಿತ್ತು. ಮೊದಲು ಬ್ಯಾಟ್ ಮಾಡಲಿಳಿದ ಆಫ್ಘಾನಿಸ್ತಾನ ದಕ್ಷಿಣ ಆಫ್ರಿಕಾಗೆ ಗೆಲ್ಲಲು 18 ರನ್ಗಳ ಗುರಿ ನೀಡಿತು. ಮೊದಲ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟ್ ಮಾಡಲಿಳಿದ ಆಫ್ಘಾನಿಸ್ತಾನ ತಂಡವು ದಕ್ಷಿಣ ಆಫ್ರಿಕಾಗೆ ಗೆಲ್ಲಲು 18 ರನ್ಗಳ ಗುರಿ ನೀಡಿತು. ಇನ್ನು ಗುರಿ ಬೆನ್ನತ್ತಿದ ದಕ್ಷಿಣ ಆಫ್ರಿಕಾ ತಂಡವು ಮಿಲ್ಲರ್ ಹಾಗೂ ಬ್ರೆವಿಸ್ರನ್ನು ಮೈದಾನಕ್ಕಿಳಿಸಿತು. ಬೌಲಿಂಗ್ ಮಾಡಲಿಳಿದ ಫಜಲ್ ಹಕ್ ಫಾರೂಕಿ ಮೊದಲ ಎಸೆತದಲ್ಲಿ ಮಿಲ್ಲರ್ಗೆ 1 ರನ್ ಬಿಟ್ಟುಕೊಟ್ರು. ಮರು ಎಸೆತದಲ್ಲಿ ಬ್ರೆವಿಸ್ ಸಿಕ್ಸರ್ ಚೆಚ್ಚಿದ್ರು. ಇನ್ನು 3ನೇ ಎಸೆತದಲ್ಲಿ ಫಾರೂಕಿ ಬ್ರೆವಿಸ್ ಬಲಿ ಪಡೆಯುವಲ್ಲಿ ಯಶಸ್ವಿಯಾದರು. ಇನ್ನು 4ನೇ ಎಸೆತದಲ್ಲಿ ಸ್ಟಬ್ಸ್ ಬೌಂಡರಿ ಬಾರಿಸಿದ್ರು. 5ನೇ ಎಸೆತದಲ್ಲಿ ಯಾವುದೇ ರನ್ ನೀಡಲಿಲ್ಲ. ಕೊನೆಯ ಎಸೆತದಲ್ಲಿ ಸಿಕ್ಸರ್ ಸಿಡಿಸುವ ಮೂಲಕ ಸ್ಟಬ್ಸ್ ಸೂಪರ್ ಓವರ್ ಮತ್ತೆ ಟೈ ಆಗುವಂತೆ ಮಾಡಿದ್ರು. 2ನೇ ಸೂಪರ್ ಓವರ್ನಲ್ಲಿ ದಕ್ಷಿಣ ಆಫ್ರಿಕಾ ತಂಡ 23 ರನ್ ಕಲೆ ಹಾಕಿತು. ಈ ಮೂಲಕ ಆಫ್ಘಾನ್ಗೆ ಕಠಿಣ ಗುರಿ ನೀಡಿತು. ಕೊನೆಯ ಎಸೆತದಲ್ಲಿ ಆಫ್ಘಾನ್ ಗೆಲ್ಲಲು ಕೇವಲ 5 ರನ್ ಅಗತ್ಯವಿತ್ತು. ಆದರೆ ಬೌಂಡರಿ ಬಾರಿಸುವ ಯತ್ನದಲ್ಲಿ ಗುರ್ಬಾಜ್ ವಿಕೆಟ್ ಒಪ್ಪಿಸುವುದರೊಂದಿಗೆ ಆಫ್ಘಾನ್ ಪಂದ್ಯ ಕೈಚೆಲ್ಲಿತು.